ಅಮ್ಮ ನೈನಿ, ನಿನಗೆ ಥ್ಯಾಂಕ್ಸ್ ಹೇಳ್ದೆ ಸುಮ್ಮನೆ ಇದ್ರೆ ನಿನ್ನ ಪ್ರಯತ್ನಕ್ಕೆ ನಿನ್ನ ತ್ಯಾಗಕ್ಕೆ ಸಣ್ಣತನ ತೋರಿಸ್ದಾಗ್ಬಿಡುತ್ತೆ. ಅದಕ್ಕೆ ನಿನಗೆ ನಮಸ್ಕಾರ ಮಾಡ್ತೀನಿ. ನೀನ್ ಮಾಡಿರೋ ಕಾರ್ಯ ಅದ್ಭುತ ನಮ್ಮ. ಅಯ್ಯೋ ದೊಡ್ಡ ಯಜಮಾನ್ರೆ, ನೀವು ನನಗೆ ಯಾಕೆ ಕೈ ಮುಗಿತಿದ್ದೀರ ದೊಡ್ಡ ಯಜಮಾನ್ರೆ? ದಯವಿಟ್ಟು ಇನ್ಯಾವತ್ತೂ ಹಾಗೆ ಮಾಡಬೇಡಿ. ಜಾಸ್ಮಿನ್ ನಮ್ಮೋರೆ, ನಾನು ಮಾಡಿರೋ ಪ್ರಸಾದದಲ್ಲಿ ಯಾವ ವಿಷನೂ ಬೆರೆಸಿಲ್ಲ ಅಂತ ನಾನು ತಿಂದು ನಿರೂಪಿಸಿದ್ದೀನಿ. ಈಗ ನೀವು ತಿನ್ನಿ. ನೀನ್ ತಿಂದಿರೋ ಎಂಜಿಲನ್ನ ನನಗ್ ತಿನ್ನು ಅಂತೀಯಾ? ಹೌ ಡೇರ್ ಯು! ಅಮ್ಮ, ನೈನಿ, 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 ಅಮ್ಮ, ನೈನಿ, ಏನಾಯ್ತಮ್ಮ? ಅಯ್ಯೋ ಹೇಳಮ್ಮ. ಅಯ್ಯೋ ರಕ್ತ! ನೈನಿ, ನೈನಿ, ಅಯ್ಯೋ ನೈನಿ ಎದ್ದೇಳು. ಅಮ್ಮ ನೈನಿ, 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 ನೈನಿ ಹೇಳು, ಹೇಳಮ್ಮ. ಜಾಸ್ಮಿನ್, ನೀನ್ ಮನುಷ್ಯಳ ಹಾಗೆ ತಳ್ತಾರ? ಬೇಕು ಅಂತ ನನ್ನ ಕೆಣಕಿದ್ಲು. ಸ್ವಲ್ಪ ಕೂಡ ತಾಳ್ಮೆನೇ ಇಲ್ಲ ನಿನಗೆ. ತಾಳ್ಮೆನೇ ಇಲ್ಲ ಅಂದ್ಮೇಲೆ ಈ ಮನೆಗೆ ಸೊಸೆ ಹೇಗಾಗ್ತೀಯಾ? ನೈನಿ, ಜಗದೀಶ, ಈಗ ಏನ್ ಮಾಡೋದು? ನೈನಿ, 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 ನೈನಿ ಹೇಳು, ಹೇಳಮ್ಮ. ನೈನಿ. ಅಮ್ಮ, ನೀನ್ ಇಲ್ಲೇ ಇರ್ತೀಯಾ? ಅಲ್ಲಿ ಅಹಲ್ಯ ಚಿಕ್ಕಮ್ಮ ಅಮ್ಮ ಅಂತ ಫೀಲ್ ಆಗಿ ವಿಶಾಲ್ಗೆ ಪ್ರಸಾದ ತಿನ್ಸೋದಿಕ್ ನೋಡ್ತಾ ಇದ್ದಾರೆ. ನೈನಿ, ನೈನಿ ಹೇಳಮ್ಮ. ನೈನಿ, ನೈನಿ, ಅಯ್ಯೋ ನೈನಿ ಹೇಳಮ್ಮ. ಏನಾಯ್ತು? ಇಲ್ಲಿ ಇಷ್ಟು ಜನರಲ್ಲಿ ಮನುಷ್ಯರು ಅಲ್ದೇ ಇರೋರು ಯಾರು ಹೇಳಿ? ಏಯ್, ಏನಾಯ್ತು ಅಂತ ಹೇಳೆ. ಮಾವ ಜಾಸ್ಮಿನ್ನ ಮನುಷ್ಯಲೇ ಅಲ್ಲ ಅಂತ ಹೇಳಿದ್ರು. ನೈನಿನ ತಳ್ಬಿಟ್ಲು. ಪಾಪ ರಕ್ತ ಕೂಡ ಬರ್ತಿದೆ ನೋಡಿ. ನೈನಿ, ನೈನಿ ಹೇಳು. ಅಮ್ಮ ಹಾಸಿನಿ, ಮೊದಲು ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬಾ. ಸರಿ ಮಾವ. ಅಜ್ಜಿ ಹಿಡ್ಕೊಳ್ಳಿ. ತಗೊಂಡ್ ಬಾ. ಅಮ್ಮ ಹಿಡ್ಕೊಳ್ಳಿ, ಮೆತ್ತಿಗೆ ಹೇಳಮ್ಮ. ಹುಷಾರು. ಸಾಯೋ ಅಷ್ಟು ಗಾಯ ಆಗಿದ್ರೆ ಪೀಡಿ ತೊಲಗ್ತಿತ್ತು. ಸೋಫಾ ಮೇಲೆ ಕೂರ್ಸೋಣ ಬಾ ಜಗದೀಶ್. ಕೂತ್ಕೋ ಅಮ್ಮ, ಕೂತ್ಕೋ. ನಿಧಾನಕ್ಕೆ, ನಿಧಾನಕ್ಕೆ ಕೂತ್ಕೊಳ್ಳಮ್ಮ. ಎಲ್ರೂ ನನ್ನನ್ನು ಅಸಹ್ಯ ಪಡ್ಕೋತಾರೆ ಅಂತ ಮತ್ತಲ್ಲಿ ನನ್ನನ್ನು ನಾನೇ ಮರ್ತು ಹೋಗ್ತಿದ್ದೆ ವಿಶಾಲ್. ಇವತ್ತು ಮದ್ಯ ಸೇವಿಸೋ ಈ ಕೈಯಿಂದ ಪ್ರಸಾದ ತಿನ್ಸ್ತಿದ್ದೀನಿ. ಈ ಚಿಕ್ಕಮ್ಮ ಸಂತೋಷದಿಂದ ನಿನ್ಗೆ ಕೃತಜ್ಞತೆ ಹೇಳ್ತಾ ತಿನ್ನಿಸ್ತಾಳೆ. ತಿನ್ನು. ಬಂದ್ಯಾ ಅದ್ಗೆ? ಅಷ್ಟೇ, ಅದೃಷ್ಟ ಅಹಲ್ಯಾನ ಓದಿತು. ಮತ್ತೆ ಎದ್ದೇಳು. ಅಕ್ಕ, ವಿಶಾಲ್ಗೆ ತಿನ್ನಿಸ್ತೀನಕ್ಕ. ನೀನ್ ತಿನ್ಸೋ ಅವಶ್ಯಕತೆ ಇಲ್ಲ. ನಾನ್ ಬಂದಾಯ್ತು. ವಿಶಾಲ್ ನನ್ನ ಮಗ. ಅಮ್ಮ, ಇದೊಂದ್ಸಲಕ್ಕೆ ಚಿಕ್ಕಮ್ಮ ತಿನ್ಸಿದ್ರೆ ಪ್ರಾಬ್ಲಮ್ ಏನೂ ಆಗಲ್ವಲ್ಲ? ಏನು ಹೇಳಕ್ಕಾಗಲ್ಲ ಕಂದ. ಏನಾದ್ರೂ ಅನಾಹುತ ಆಯ್ತು ಅನ್ಕೋ, ಆಗ ನಾನಿದ್ದು ಪ್ರಯೋಜನ ಇಲ್ಲ ಅಂತ ಬೇಜಾರಾಗತ್ತೆ. ನಂಗೆ ಬೇಜಾರಾದ್ರೆ ಪರವಾಗಿಲ್ವಾ? ಇಲ್ಲಮ್ಮ,
ಹೇಳಿದ್ನಲ್ಲ ಅಹಲ್ಯ, ಈಗ ನೀನು ಪಕ್ಕದಲ್ಲಿ ನಿಂತ್ಕೊಂಡು ತಿನ್ಸೋದನ್ನ ನೋಡ್ಬಹುದು. ಚಿಕ್ಕಮ್ಮ, ಐ ಆಮ್ ರಿಯಲಿ ವೆರಿ ಸಾರಿ. ಪರವಾಗಿಲ್ಲ ವಿಶಾಲ್, ಪರವಾಗಿಲ್ಲ. ವಿಶಾಲ್, ನೀನಾದ್ರೂ ಈ ಪ್ರಸಾದ ತಿನ್ನಪ್ಪ. ಅದೇನತ್ಗೆ? ಅಂದ್ರೆ ಜಾಸ್ಮಿನ್ ಪ್ರಸಾದ ತಿನ್ಲಿಲ್ವಾ? ತಿನ್ಲಿಲ್ಲ. ಯಾಕೆ? ಏನಾಯ್ತು? ಅದೆಲ್ಲ ಆಮೇಲೆ ಹೇಳ್ತೀನಿ. ಮೊದಲು ವಿಶಾಲ್ ತಿನ್ಲಿ. ವಿಶಾಲ್, ನೀನ್ ತಿನ್ನು. ಜರ್ಕೊಳ್ಳಿ ಜರ್ಕೊಳ್ಳಿ ಜರ್ಕೊಳ್ಳಿ. ಏಯ್, ಏನ್ ಹಾಗೆ ತಳ್ಕೊಂಡು ಹೋಗ್ತೀಯಾ? ನೈನಿ ತಲೆಗೆ ಪೆಟ್ ಬಿದ್ದು ರಕ್ತ ಬರ್ತಿದೆ. ಫಸ್ಟ್ ಏಡ್ ಬಾಕ್ಸ್ ಅಲ್ಲಿ. ವಾಟ್? ವಿಶಾಲ್, ಅದಕ್ಕೆ ಏನಂದ್ರಿ? ಫಸ್ಟ್ ಏಡ್ ಬಾಕ್ಸ್ ಎಲ್ಲಿ ಎಂದೆ? ಅದಲ್ಲ, ನೈನಿಗೆ ಪೆಟ್ಟಾಗಿದ್ಯಾ? ಹೌದು ವಿಶಾಲ್, ತಲೆಗೆ ಟೀಪಾಯ್ ತಾಕಿ ಕೆಂಪು ರಕ್ತನೂ ಬರ್ತಾ ಇದೆ. ರಕ್ತ ರೆಡ್ ಆಗಿಲ್ದೆ ಇನ್ನೇನ್ ಗ್ರೀನ್ ಆಗಿರತ್ತಾ? ಹಾ, ಮಾಮ್, ಈಗಲೇ ಬರ್ತೀನಿ. ವಿಶಾಲ್, ಪ್ರಸಾದ. ಮಾಮ್, ನಾನೊಂದು ಹೊತ್ತು ತಿಂದೇ ಇದ್ರೆ ಏನೂ ಆಗಲ್ಲ. ನೈನಿಗೆ ರಕ್ತ ಸೋರ್ತಿದ್ರೆ ನಾನಿಲ್ಲಿ ಆರಾಮಾಗಿ ತಿಂತ ಕೂತ್ಕೊಳ್ಳೋಕ್ಕಾಗುತ್ತಾ? ವಿಶಾಲ್, ಫಸ್ಟ್ ಏಡ್ ಬಾಕ್ಸ್. ಬನ್ನಿ ಅದಕ್ಕೆ. ವಿಶಾಲ್, ವಿಶಾಲ್, ಏಯ್ ಅಹಲ್ಯ, ಯಾಕೆ ಹಾಗೆ ನಗ್ತಾ ಇದ್ಯಾ? ಒಂದ್ ನಿಮಿಷ, ನಾನು ಮೊದಲು ಗಾಯತ್ರಿ ಅಕ್ಕನ ಹತ್ರ ಮಾತಾಡಬೇಕು. ಒಂದ್ ನಿಮಿಷ. ಅಬ್ಬ, ಗಾಯತ್ರಿ ಅಕ್ಕ, ವಿಶಾಲಕ್ಷಮ್ಮ ತಾಯಿ ಇದ್ದಾಳೆ ಅಂತ ನೀನ್ ಹೇಗ್ ನಂಬ್ತೀಯೋ? ನೀನು ಇನ್ನೂ ಇದೆಯಾ ಅಂತ ನೈನಿ ಮಾತು ಅಕ್ಷರಶಃ ಸತ್ಯ. ಇಲ್ಲ ಅಂದ್ರೆ ಇದು ಮಾಯೇನೋ ಏನು? ಅಲ್ಲಿ ಜಾಸ್ಮಿನ್ ತಿಂದಿಲ್ವಂತೆ, ಇಲ್ಲಿ ವಿಶಾಲ್ ಕೂಡ ತಿಂದೆ ಹಾಗೆ ಹೋದ. ನಾನ್ ತಿನ್ನಿಸ್ಬಾರ್ದು ಅಂತಿದ್ದ ತಿಲೋತ್ತಮ ಅಕ್ಕ ಕೂಡ ವಿಶಾಲ್ಗೆ ಪ್ರಸಾದ ತಿನ್ಸ್ದೇ ಇರೋ ಹಾಗಾಯ್ತು. ಅರ್ಥ ಆಯ್ತಕ್ಕ, ಅರ್ಥ ಆಯ್ತು. ಎಲ್ಲ ನೀನ್ ಅನ್ಕೊಂಡಾಗೆ ಆಗ್ತಿದೆ. ನೀನ್ ಏನ್ ಮಾಡ್ಬೇಕು ಅನ್ಕೋತೀಯೋ ಅದನ್ನೇ ಮಾಡ್ತೀಯ. ಅದನ್ನೇ ನಾವು ನೋಡ್ತೀವಿ. ನೈನಿ, ನೈನಿ, ಅಮ್ಮ ನೈನಿ. ಅಯ್ಯೋ ಅಯ್ಯೋ, ರಕ್ತ ಸುರಿತಾ ಇದೆಲ್ಲಪ್ಪ. ನೈನಿ, 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 ಏನಾಯ್ತು? ನೈನಿ, 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 ಈ ಕಡೆ ನೋಡು, ನನ್ನ ಕಡೆ ನೋಡು, ನೋಡು, ನನ್ನ ನೋಡು. ನೈನಿ, ನನ್ನ ನೋಡು, ನನ್ನ ನೋಡು. ನೈನಿ, ನನಗೆ ಏನಾಯ್ತು? ನೈನಿ, ಏನಿ ರಕ್ತ ಇಲ್ಲ. ಅದಕ್ಕೆ ಫಸ್ಟ್ ಏಡ್ ಬಾಕ್ಸ್ ಕೊಡಿ. ತಗೋ ವಿಶಾಲ್.
ನೈನಿ ತನಗ್ ತಾನಾಗೆ ಕೆಳಗ್ ಬಿದ್ದು ತಲೆಗ್ ಪೆಟ್ ಮಾಡ್ಕೊಂಡ್ಲು ಅನ್ಕೊಂಡ್ಯಾ? ನೀ ಸುಮ್ನಿರೇ. ಅವಳಿಗಂತೂ ಬುದ್ಧಿ ಇಲ್ಲ. ಈಗ ನೀ ಹೇಳಿ ಜಗಳ ಮಾಡಿಸ್ತೀಯ ಹೇಗೆ? ಮೊದಲು ನೈನಿಗೆ ಎಳ್ನೀರು ತಗೊಂಡು ಬಾ, ಹೋಗು. ನಿಜ ಹೇಳಿದ್ರೆ ತಪ್ಪೇನಿದೆ ಅಜ್ಜಿ? ಇವತ್ತು ನೈನಿನೇ ತಳ್ಳಿದ ಆ ಜೆಸ್ಸಿ ನಾಳೆ ವಿಶಾಲ್ನೇ ದೂಕಲ್ಲ ಅಂತ ಗ್ಯಾರಂಟಿ ಏನು? ವಾಟ್? ಜಾಸ್ಮಿನ್ ತಳ್ಳದ್ಲಾ? ಹಾ ಹೌದು ವಿಶಾಲ್, ಎಲ್ರೂ ಇದ್ರು, ಬೇಕು ಅಂದ್ರೆ ಕೇಳು. ಅಸೂಯೆನೇ ತುಂಬಿಕೊಂಡಿರೋ ಹೆಣ್ಣವಳು ಈ ಮನೇಲಿ ಹೇಗೆ ಹೊಂದ್ಕೋಬೇಕು ಅಂತ ಗೊತ್ತಿಲ್ಲ. ನನಗೇನು ಅರ್ಥನೇ ಆಗ್ತಾ ಇಲ್ಲ. ನಾವೊಂದು ಅನ್ಕೊಂಡ್ರೆ ಇಲ್ಲಿ ಇನ್ನೊಂದು ನಡೀತಾ ಇದೆ. ಮರ್ತ್ಬಿಡಿ ದೊಡ್ಡ ಯಜಮಾನ್ರೆ, ಏನೋ ನಡೆದು ಹೋಯ್ತು. ಅತ್ತಿಗೆ ನೈನಿ ನೋಡ್ಕೊಳ್ಳಿ. ಹಾ ಸರಿ ವಿಶಾಲ್. ನೈನಿ, ನೀನು ಆವೇಶನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಜೆಸ್ಸಿ. ನೈನಿನ ಯಾಕೆ ಹಾಕಿ ತಳ್ಳಿಬಿಟ್ಟೆ? ಅವಳೇನು ಸಾಯ್ಲಿಲ್ವಲ್ಲ ಬ್ರೋ? ನಾವು ಹಾಕಿ ಸಾಯಿಸ್ತೀವ? ಪೊಲೀಸ್ ಇನ್ಸ್ಪೆಕ್ಟರ್ ತಂಗಿನ ಹೇಗೆ ಸಾಯಿಸಿದ್ವಿ ಮರ್ತುಬಿಟ್ಯಾ? ಇವಾಗ ವಿಶಾಲ್ನ ಈಸಿಯಾಗಿ ಮರ್ಡರ್ ಮಾಡೋದಕ್ಕೆ ಸ್ಕೆಚ್ ಹಾಕಿದೀವಿ ತಾನೆ. ನಮ್ಮ ಮೇಲೆ ಯಾರಿಗೂ ಡೌಟ್ ಬರ್ದಿರೋ ಹಾಗೆ ಮರ್ಡರ್ ಮಾಡಬೇಕು ಅಂತ ಮೊದಲೇ ಅನ್ಕೊಂಡ್ವಲ್ಲ. ಅಷ್ಟಕ್ಕೂ ಅನುಮಾನ ಯಾರಿಗೆ ಬಂದಿದೆ? ನೈನಿನೇ ಸ್ವಲ್ಪ ಓವರ್ ಆಗಿ ಬಿಹೇವ್ ಮಾಡಿದ್ಲು ಬ್ರೋ. ಆದ್ರೂ ಎಲ್ರೂ ಮುಂದೆ ಅವಳು ಗ್ರೇಟ್ ಅನ್ಸ್ಕೊಂಡ್ರೆ ನನಗೆ ಕೋಪ ಬರಲ್ವಾ? ನೀನು ಹಾಗೆ ಮಾಡಿದ್ರೆ ನೈನಿ ಮೇಲೆ ಇನ್ನೂ ಸಿಂಪತಿ ಬರುತ್ತೆ. ನಿನ್ನ ಈ ಮನೆ ಸೊಸೆ ಥರ ಅಲ್ಲ, ರಾಕ್ಷಸಿ ಥರ ನೋಡ್ತಾರೆ. ನೈನಿಗೆ ಇನ್ನೂ ಏನೆಲ್ಲ ಮಾಡಬೇಕು ಅಂತ ನೋಡ್ತಿದ್ಯಾ ನೀನು? ವಿಶಾಲ್, ಅದು ಜಸ್ಟ್ ಶಟ್ ಅಪ್ ಜಾಸ್ಮಿನ್, ಶಟ್ ಅಪ್. ವಿಶಾಲ್ 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 ನೈನಿ ನನ್ನ ಹೆಂಡತಿ ಅಂತ ನಿನಗೆ ಹೇಳಿದ್ದೀನಿ. ನಿನ್ ಜೊತೆ ಮದುವೆ ಆಗೋವರೆಗೂ ಅವಳನ್ನು ಸಹಿಸ್ಕೋ ಅಂತ ಆರ್ಡರ್ ಹಾಕಿದ್ದೆ ನಿನಗೆ. ಆದ್ರೆ ನೀನು ನಿನಗಿಷ್ಟ ಬಂದಾಗ ಮಾಡ್ತಿದ್ಯಾ. ಬೇಕಂತಲೇ ಕೆಣಕಿದ್ರೆ ಕೆಣಕಿದ್ರೆ ಏನೇ ಪ್ರಾಣನೇ ತೆಗೆದು ಬಿಡ್ತೀಯಾ? ನಾಳೆ ನಾನೇನಾದರೂ ಅಂದ್ರೆ ನನ್ನೂ ಸಾಯಿಸ್ಬಿಡ್ತೀಯಾ? ವಿಶಾಲ್, ನೀನ್ ಮಾಡಿರೋ ಕೆಲ್ಸಕ್ಕೆ ನೀನ್ ಹಲ್ಲು ಉದುರ್ಸೋಣ ಅಂತ ಬಂದೆ. ಆದ್ರೆ ಯಾಕೆ ಸುಮ್ಮನಾದೆ ಗೊತ್ತಾ? ಬಿಟ್ಬಿಡಿ ಯಜಮಾನ್ರೆ, ಏನೋ ಗೊತ್ತಿಲ್ಲದೆ ಮಾಡಿದಾಳೆ ಅಂತ ನೈನಿ. ಅದೇ ನನ್ನ ಹೆಂಡತಿ ಹೇಳಿದ್ಲು ಅಂತ ಸುಮ್ಮನಾದೆ. ಜಾಸ್ಮಿನ್, ಒಂದು ವಿಷಯ ನೆನ್ಪಿಟ್ಕೋ, ನಿನ್ನನ್ನು ಕೂಡ ಇವತ್ತು ಅವಳೇ ಕಾಪಾಡಿದ್ದು. ನಿನಗೋಸ್ಕರ ಅವಳ ಜೀವನನೇ ಬಿಡಕ್ಕೆ ರೆಡಿ ಇದ್ಲು. ಅಟ್ಲೀಸ್ಟ್ ಅವಳಲ್ಲಿರೋ ಒಂದು ಗುಣನೂ ನಿನ್ನಲ್ಲಿ ಇಲ್ವಾ? ಜಾಸ್ಮಿನ್, ಇನ್ನೊಂದ್ಸಲ ಏನಾದ್ರೂ ನೈನಿಗೆ ತೊಂದರೆ ಕೊಟ್ರೆ ಜಾಸ್ಮಿನ್,
ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋ, ನೈನಿಗೆ ಕಾಪಾಡೋದು ಮಾತ್ರ ಗೊತ್ತು. ಕಾಪಾಡೋದು ಮಾತ್ರ. ಕೇಳಿದ್ಯಾ ಏನು ಹೇಳ್ದ? ತಪ್ಪು ಮಾಡ್ದ ಬ್ರೋ. ನನಗೆ ವಾರ್ನಿಂಗ್ ಕೊಟ್ಟು ವಿಶಾಲ್ ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟ. ಇವಾಗ ವಿಶಾಲ್ನ ಸಾಯಿಸ್ಬೇಕನ್ನೋ ನನ್ನ ಆಸೆ ಇನ್ನೂ ಜಾಸ್ತಿ ಆಯ್ತು. ಸಾಯಿಸ್ಬೇಕನ್ನೋ ಹಠ ಜಾಸ್ತಿ ಆಯ್ತು. ಸಾಯಿಸ್ಬೇಕನ್ನೋ ಪ್ರೀತಿ ಜಾಸ್ತಿ ಆಯ್ತು. ಸಾಯಿಸ್ತೀನಿ. ತಿನ್ನು. ನಾನೊಂದು ಹೊತ್ತು ತಿಂದೇ ಇದ್ರೆ ಏನೂ ಆಗಲ್ಲ. ನೈನಿಗೆ ರಕ್ತ ಸೋರ್ತಿದ್ರೆ ನಾನಿಲ್ಲಿ ಆರಾಮಾಗಿ ತಿಂತ ಕೂತ್ಕೊಳ್ಳೋಕ್ಕಾಗುತ್ತಾ? ಬನ್ನಿ ಅದಕ್ಕೆ. ವಿಶಾಲ್ ವಿಶ್ ಉದ್ದೇಶ ಏನು ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಅತ್ತಿಗೆ ಕೆಲಸದೊಳಗೋಸ್ಕರ ಪ್ರಸಾದನೂ ತಿಂದೆ, ಹಾಗೆ ಹೇಗೆ ಹೋಗ್ಬಿಟ್ಟ ಅವನು? ಅವಳ ತಲೆಯಲ್ಲಿ ರಕ್ತ ಸುರಿತಿದೆ ಅಂತ ಗಾಬರಿಯಾಗಿ ಹೋದಾದ್ರೆ, ಹಾಗೆ ಹೋದ್ರೆ ನನ್ನ ರಕ್ತ ಕುದಿಯುತ್ತೆ ಅಂತ ಮರ್ತ್ ಹೋದ ದುರಂಧರ. ಒಂದು ತುತ್ತನ್ನ ಎಷ್ಟೊತ್ತು ಅಂತ ತಿಂತಾನೆ ಅತ್ತಿಗೆ? ಬಾಯಲ್ಲಿ ಹಾಕೊಂಡು ನುಂಗ್ಬಿಟ್ಟು ಅಲ್ಲಿಂದ ಹೋಗ್ಬೋದಾಗಿತ್ತಲ್ವಾ? ಏನೇ ದುರಂಧರ, ತಿಲೋತ್ತಮ ತಲೆ ಕೆಡಿಸ್ತಾ ಇದೆಯಾ? ಮಾಮ್, ಅತ್ತಿಗೆ ತಲೆ ಏನಾದ್ರೂ ಮಿಷೀನಾ ಹಾಳಾಗೋದಿಕ್ಕೆ? ಪಾಪ ವಿಶಾಲ್ ಅತ್ತಿಗೆ ಕೈ ತುತ್ತನ್ನ ತಿಂದೇನೆ ನೈನಿ ಗೇಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ತನ್ನ ಮಾತು ಕೇಳ್ದೆ ಹಾಗೆ ಹೋದ್ನಲ್ಲ ಅಂತ ಸಂಕಟ ಪಡ್ತಿದ್ದಾರೆ. ನೀವ್ ಸಮಾಧಾನ ಮಾಡ್ತಿದ್ದೀರಾ ದುರ್ದು ಆಂಟಿ? ಆದ್ರೆ ಯಾಕೆ ಫೀಲ್ ಮಾಡ್ಕೋತೀರಾ ಅತ್ತೆ? ಹಾಗೆ ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತಿತ್ತು ತಾನೇ? ಏನೇ ನೀನ್ ಹೇಳೋದು? ವಿಶಾಲ್ ತಿನ್ನಲ್ಲ ಅಂತ ನಿನ್ ಹತ್ರ ಹೇಳಿದ್ನಾ? ಇಲ್ಲೇ ಎಕ್ಸಾಕ್ಟ್ ಆಗಿ ನೀವು ತಪ್ಪು ತಿಳ್ಕೊಂಡಿರೋದು. ಜಾಸ್ಮಿನ್ ವಿಶಾಲ್ ಪ್ರಸಾದ ತಿನ್ಬೇಕು ಅನ್ನೋದು ಕಾನ್ಸೆಪ್ಟ್ ಅಲ್ವಾ? ಅದ್ರಲ್ಲೇನೋ ವಿಷ ಇದೆ, ಕಷಾಯ ಇದೆ ಅಂತ ಅನ್ಬಿಟ್ಟು ಅದೃಷ್ಟನ ಮಣ್ಪಾಲ್ ಮಾಡ್ಕೊಂಡ್ಲು. ಕೆಳಗ್ ಬಿದ್ದಿರೋ ಪ್ರಸಾದನ ನಮ್ ನೈನಿ ತಿನ್ಲು. ಇದ್ರಿಂದ ನಿಮ್ಗೇನ್ ಅರ್ಥ ಆಯ್ತು? ಯಾರ ಹೆಸರಿನಲ್ಲಿ ಬರ್ದಿರುತ್ತೋ ಅವರಿಗೆ ಸಿಗೋದು ಪ್ರಸಾದನಾ? ದೇವ್ರ ಪ್ರಸಾದ. ಅರ್ಥ ಆಗ್ಲಿಲ್ಲ ಮಾಮ್. ನಿಮಗ್ ಅರ್ಥ ಆಗೋಷ್ಟ್ರಲ್ಲಿ ಮತ್ತೆ ಅಮೆರಿಕಕ್ಕೆ ಹೋಗಿ ಬಂದಿರ್ತೀರಾ ಆಂಟಿ? ಹೋಗ್ಲಿ ಬಿಡು. ಯೋಚನೆ ಮಾಡಿದ್ರೆ ವಿಶಾಲ್ ತಿಂದೇ ಹೋಗಿದ್ದೆ ಒಳ್ಳೇದಾಯ್ತು ಅನ್ನಿಸ್ತಿದೆ. ಅದೇನದ್ಗೆ ಮತ್ತೆ ಇಷ್ಟೊತ್ತು ಸುಮ್ಮನೆ ಇದ್ರಿ? ನಾನೀಗ ಅರ್ಥ ಮಾಡ್ಕೊಂಡೆ. ನಯನಿ ತಿಂದು ವಿಶಾಲ್ ಕೂಡ ತಿಂದ್ರೆ ಸೆಂಟಿಮೆಂಟ್. ನಾನ್ ಕಷ್ಟಕ್ಕೆ ಸಿಕ್ಕಾಕೋತಿದ್ದೆ. ಇದೊಂದು ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ಏನಾಯ್ತು ಅತ್ತೆ? ಆಲ್ಮೋಸ್ಟ್ ಎಲ್ಲಾನು ನೈನಿಗೆ ಫೇವರ್ ಆಗಿ ನಡೀತಿದ್ಯಲ್ಲ. ನಿನ್ ಮುಖ ನೀನೊಳ್ಳ ವಹಿಸ್ಕೊಂಡ್ ಬರ್ಬೇಡ. ಈ ಮದುವೆ ಆದ್ಮೇಲೆ ಯಾರು ಎಲ್ಲಿ ಇರ್ಬೇಕೋ ಅಲ್ಲೇ ಇರ್ತಾರೆ. ನಮ್ ಅಮೇರಿಕಲ್ ಆಗಿದ್ರೆ ಏಯ್ ಹೋಗೆ. ಹೇಳಿದ್ರೆ ಕೇಳಲ್ವಲ್ಲ. ಹಾ, ಜಾಸ್ಮಿನ್ ಎಲ್ಲಿದ್ದಾಳೆ? ನೈನಿನ ತಳ್ಬಿಟ್ಟೆ ಅನ್ನೋ ಸಂತೋಷದಲ್ಲಿ ರೂಮಲ್ಲಿ AC ಹಾಕೊಂಡು ರೆಸ್ಟ್ ತಗೋತಿರ್ಬೋದು ಅಜ್ಜಿ. ಪಾಪ ನೈನಿನೇ ಎಲ್ಲಾದನ್ನು ಅನುಸರಿಸ್ಕೊಂಡು ಹೋಗ್ತಾಳೆ. ಚಿಕ್ಕ ಯಜಮಾನ್ರೆ, ನಿಮ್ಗೋಸ್ಕರನೇ ಹುಡುಕ್ತಿದ್ದೆ. ಹೇಳಿ ಅದಕ್ಕೆ. ತೊಂದರೆ ಇಲ್ಲ ಅಂದ್ರೆ ನನ್ನ
ಪೊಲೀಸ್ ಅಣ್ಣನ ಮನೆ ಕರ್ಕೊಂಡು ಹೋಗ್ತೀರಾ? ಇವಾಗ್ಲಾ? ಹೌದು. ನಿಮ್ಗೇನಾದ್ರೂ ಕೆಲಸ ಇದ್ರೆ ನನ್ನ ಅಲ್ಲಿ ಬಿಟ್ಟು ನೀವು ಅಲ್ಲಿ ಹೋದ್ರೂ ಪರವಾಗಿಲ್ಲ. ಒಬ್ಬರನ್ನ ಅಲ್ಲಿ ಹೇಗೆ ಬಿಟ್ಟು ಹೋಗ್ತೀನಿ ಅತ್ಗೆ? ಸೀತೆನ ಕಾಡಲ್ಲಿ ಬಿಟ್ಟು ಬಂದಿರೋ ಲಕ್ಷ್ಮಣನ್ ಥರ ಅಲ್ಲ ಅತ್ಗೆ. ಅವಶ್ಯಕತೆ ಬಂದ್ರೆ ಈ ಅತ್ತಿಗೆಗೆ ಆಂಜನೇಯನ್ ಥರ ರಕ್ಷಣೆ ಆಗಿರ್ತೀನಿ. ಬನ್ನಿ ಅತ್ಗೆ. ಎಲ್ಲಿಗೆ ಹೋಗ್ತಿದ್ದಾರೆ ಇವರು? ಏನೋ ಮಾಡ್ತಿದ್ದಾರೆ. ಏನಾಗಿರ್ಬೋದು? ಈ ಊರಲ್ಲಿ ನಾವು ಬಿಟ್ರೆ ಬೇರೆ ಇನ್ಯಾರೂ ಗೊತ್ತಿಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ? ಸಮಥಿಂಗ್ ಈಸ್ ರಾಂಗ್. ಏನೋ ನಡೀತಿದೆ. ನಾನು ತಿಳ್ಕೊಳ್ಳೇಬೇಕು. ಬೇಗ ಹೋಗಿ ಚಿಕ್ಕ ಯಜಮಾನ್ರೆ. ಆಯ್ತು ಅತ್ಗೆ. ಹಲೋ ಹಲೋ ಚಿಕ್ಕ ಯಜಮಾನ್ರೆ. ಹಲೋ, ಏನ್ ಮಾಡ್ತಾ ಇದ್ದೀರಾ? ಸ್ವಲ್ಪ ಮೆಲ್ಲಗೆ ಮಾತಾಡಿದ್ರು ನನಗೆ ಕೇಳಿಸುತ್ತೆ. ನಮ್ಮ ಊರ್ಗೆ ಪಟ್ನ ತುಂಬಾ ದೂರ ಅಲ್ವಾ? ಮೆತ್ತಗ್ ಮಾತಾಡಿದ್ರೆ ಹೇಗೆ? ಆಲ್ ರೈಟ್, ಓಕೆ. ಕೆನ್ ಐ ಕಾಲ್ ಯು ಲೇಟರ್? ನನ್ಗೆ ಇಂಗ್ಲಿಷ್ ಬರುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಾ ಇದ್ದೀರಲ್ವಾ? ನಮ್ಮ ಊರಲ್ಲಿ PUC ವರ್ಗೂ ನೆಟ್ಟಗ್ ಓದಿರೋ ಹುಡುಗಿ ನಾನೊಬ್ಳೆ ಅಂತ ನಿಮಗ್ ಗೊತ್ತಿಲ್ವಾ? ಐ ಸಿ. ಯಾ I2C. ನಾನು ಮತ್ತೆ ಆಮೇಲೆ ಮಾತಾಡ್ಲಾ? ಮತ್ತೆ ನೀವು ಮಾತಾಡ್ತೀನಿ ಅಂದ್ರೆ ಚೆನ್ನಾಗಿರತ್ತೆ. ಇನ್ನೊಂದ್ ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ವಾ ಚಿಕ್ಕ ಯಜಮಾನ್ರೆ? ಪದ್ಮಾವತಿ ನಂಬರ್ಗೆ 10 ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಸಿದೀನಿ. ಇವಾಗ್ಲೇ ಫೋನ್ ಕೊಟ್ಬಿಟ್ರೆ ಮಿಕ್ಕಿರೋ 5 ರೂಪಾಯಿ ಅವಳಿಗೆ ಕೊಟ್ಟಂಗಾಗುತ್ತೆ. ಅದೇನೇ ನಷ್ಟ ಆದ್ರೂ ನಾನು ಕಟ್ತೀನಿ ಬಿಡಿ. ನಾನು ಆಮೇಲೆ ಮಾಡ್ತೀನಿ. ಓಕೆ. ಪಕ್ಕದಲ್ಲಿ ಯಾರೋ ಇದ್ರು ಅನ್ಸುತ್ತೆ. ಇಲ್ಲಾಂದಿದ್ರೆ ಸ್ವೀಟ್ ಆಗಿ ಮಾತಾಡ್ತಿದ್ರು. ಯಾರು ಚಿಕ್ಕ ಯಜಮಾನ್ರೆ? ಗೊತ್ತಿರೋರೆ ಅದಕ್ಕೆ. ಬೇರೆ ಕೆಲಸಕ್ಕೆ ಫೋನ್ ಮಾಡಿದ್ರು. ಸ್ವಲ್ಪ ಬೇಗ. 5 ನಿಮಿಷದಲ್ಲಿ ಇರ್ತೀವಿ. ಜಾಸ್ಮಿನ್, 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 ಏನ್ ಮಾಡ್ತಾ ಇದೀಯಾ? ಲಿಪ್ಸ್ಗೆ ಸ್ಟಿಕ್ ಹಾಕ್ತಿರುವಾಗ ಮಾತಾಡಬಾರ್ದು ಅಂತ ಎಷ್ಟು ಸರಿ ಹೇಳಿದೀನಿ ಬ್ರೋ. ನೀನ್ ತುಟಿಗೆ ಹಚ್ಕೊಳ್ತಿರೋ ಲಿಪ್ಸ್ಟಿಕ್ ಅಂಟ್ಕೊಳತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಮಿಸ್ ಆದ್ರೆ ನಮ್ಮಿಬ್ಬರ ಜೀವನಕ್ಕೂ ಮರ್ಡರ್ ಕೇಸ್ ಅಂಟ್ಕೊಂಡ್ಬಿಡತ್ತೆ. ವಾಟ್ ಆರ್ ಯು ಟಾಕಿಂಗ್? ನೈನಿ ಮನೇಲಿಲ್ಲ. ವಿಕ್ರಾಂತನ್ ಕರ್ಕೊಂಡು ಹೊರಗೆ ಹೋಗಿದ್ದಾಳಂತೆ. ಆದ್ರೆ ಅಯ್ಯೋ, ಅಂದ್ರೆ ಅಂತ ಏನು ಅಷ್ಟು ಈಸಿಯಾಗಿ ಹೇಳ್ತಾ ಇದೆಯಾ? ಸುಧಾ ಅವ್ರ ಅಣ್ಣನ ಮನೆಗೆ ಹೋಗಿದ್ದಾಳೆ ಅಂತ ಟೆನ್ಷನ್ ಆಗ್ತಾ ಇದೆ. ನೈನಿ ಹೋಗಿ ನಾವು ಲೆಟರ್ ಸುಟ್ಟು ಹಾಕಿರೋ ಮ್ಯಾಟರ್, ನಾವು ಯೂಸ್ ಮಾಡಿರೋ ಫ್ಲವರ್ಸ್ ಮ್ಯಾಟರ್ ಆ ಪೊಲೀಸ್ನವ್ನಿಗೆ ಹೋಗಿ ಏನಾದರೂ ಹೇಳಿದ್ರೆ ನಡೆಯೋದು ನಿನ್ನ ಮದುವೆ ಅಲ್ಲ, ನಮ್ಮ ಅರೆಸ್ಟ್. ಶೇಟ್, ಇವಾಗ ಏನ್ ಮಾಡೋದು ಬ್ರೋ? ಛೇ, ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಇವ್ರನ್ನ ತಡಿಯೋದು ಕಷ್ಟ. ಸುಧಾ ಅವ್ರ ಅಣ್ಣನೇ ಇವ್ರಿಗೆ ಸಿಗ್ದಿರೋ ಹಾಗೆ ನೋಡ್ಕೋಬೇಕು. ಹೇಗೆ? ಫೋನ್ ಮಾಡು. ಏನಾದ್ರೂ ಒಂದು ಹೇಳಿ ಆ ಪೊಲೀಸ್ನ ಮನೆಯಲ್ಲಿ ಇರ್ದಿರೋ ಹಾಗೆ ಮಾಡು.
ಜಶ್ವಂತ್. ಭಾವ ನಮಸ್ತೆ. ನೀವು ಫ್ರೀ ಆಗಿದ್ದೀರಾ? ಪೊಲೀಸ್ನವ್ರು ಫ್ರೀ ಆಗಿದ್ದೀರಾ ಅಂತ ಕೇಳಬಾರ್ದು. ಪರವಾಗಿಲ್ಲ ಜಸ್ವಂತ್, ಏನಾದರೂ ಕೆಲಸ ಇದ್ರೆ ಹೇಳು, ನಾನು ಮಾಡ್ಕೊಡ್ತೀನಿ. ನಿಮ್ಮ ವಿಶಾಲ ಹೃದಯ ನನಗೆ ಗೊತ್ತು ಭಾವ, ಬೇರೆ ಏನೂ ಇಲ್ಲ. ವಿಜಯಪುರದ ರಾಕ್ವೆಲ್ ವಿಲ್ಲಾಸಲ್ಲಿ ನನಗೆ ಗೊತ್ತಿರೋರೊಬ್ಬರು ವೇದಮೂರ್ತಿ ಅಂಕಲ್ ಅಂತ ಇದ್ದಾರೆ. ಅವ್ರಿಗೆ ಎದೆ ನೋಯ್ತಿದೆ ಅಂತ ಒದ್ದಾಡ್ತಿದ್ದಾರೆ. ನೀವೇ ಪರ್ಸ್ನಲಾಗಿ ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ನಿಮಗೆ ಸ್ವಲ್ಪ ಪುಣ್ಯ ಬರುತ್ತೆ. ನಿಮ್ಮ ಮನೆಗೆ ಅದು ಹತ್ರ ಅಲ್ವಾ? ಹೌದಾ? ಹಾಂ, ನನ್ನ ಫ್ರೆಂಡ್ ಕಾರ್ಡಿಯಾಲಜಿಸ್ಟ್ ಇದ್ದಾನೆ, ಕೇಶವಾಲಯಕ್ಕೆ ಅವನ್ನ ಕಳಿಸ್ಕೊಡ್ತೀನಿ. ಬೇಡ ಬೇಡ ಭಾವ, ಅವ್ರ ಆ್ಯಂಬುಲೆನ್ಸಲ್ಲಿ ಬರೋದು, ಇನ್ಯಾರೋ ಬಂದು ಅವ್ರನ್ನ ಕರ್ಕೊಂಡು ಹೋಗೋದು ಅದು ಅವ್ರಿಗೆ ಇಷ್ಟ ಆಗಲ್ಲ. ನೀವೇ ಹೋದರೆ ಪ್ಲೀಸ್. ನಾನು ದೂರ ಇದ್ದೀನಿ, ಇಲ್ಲೋಗಿದ್ರೆ ನಾನೇ ಹೋಗ್ತಿದ್ದೆ. ಓಕೆ, ನೋ ಪ್ರಾಬ್ಲಮ್, ನಾನೇ ಹೋಗ್ತೀನಿ. ಲೊಕೇಶನ್ನ ಶೇರ್ ಮಾಡು. ಆಯಿತು ಭಾವ, ಥ್ಯಾಂಕ್ ಯು ಸೋ ಮಚ್. ಎಸ್, ಅದೇನು ಹಾಗೆ ಹೇಳ್ದೆ ಬ್ರೋ? ವೇದಮೂರ್ತಿ ಅಂಕಲ್ಗೆ ಆ್ಯಕ್ಟಿಂಗ್ ಅಂದರೆ ಹುಚ್ಚು. ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡ್ತಾನೆ. ನೈನಿಗೆ ಚಂದ್ರಶೇಖರ್ ಸಿಗಲ್ಲ, ಅದೇ ನಮಗೂ ಬೇಕಾಗಿರೋದು. ಬೇಗ ನಡೀರಿ ಚಿಕ್ಕ ಯಜಮಾನ್ರೆ. ಲೋಕಕ್ಕಿದ್ರತ್ಗೆ? ಹೌದು, ಬೀಗ ಹಾಕೊಂಡು ಎಲ್ಲಿಗೆ ಹೋದ್ರೋ ಗೊತ್ತಿಲ್ವಲ್ಲ. ಸರಿ ಬಿಡಿ, ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳೋಣ. ಬೇಗ ಮಾಡಿ ಯಜಮಾನ್ರೆ. ಹಾಂ, ನಂಬರ್ ಹೇಳಿ. ಅದಕ್ಕೆ ನಿಮ್ಮ ಹತ್ರ ಇಲ್ವಾ? ನಿಮಗೆ ಗೊತ್ತಿಲ್ವಾ? ಓ, ಎಷ್ಟು ಅಮಾಯಕಿ ಅದಕ್ಕೆ ನೀವು. ನಂಬರ್ ಕೂಡ ತಗೊಂಡು ಬಂದಿಲ್ಲ. ಇಷ್ಟೊಂದು ಟೆನ್ಷನ್ ಹೇಗೆ ತಡ್ಕೋತೀರಾ? ಅಷ್ಟಕ್ಕೂ ನಮ್ಮ ಹತ್ರ ಟೈಮು ಇಲ್ಲ. ಸ್ವಲ್ಪ ಹೊತ್ತು ಇಲ್ಲೇ ಕಾದ್ ನೋಡೋಣ ಯಜಮಾನ್ರೆ. ಏನು ಮಾಡೋದು, ಬೇರೆ ದಾರಿ ಇಲ್ಲ. ಏನತ್ಗೆ ಮನೆಯಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ? ಎಲ್ಲಿಗೆ ಹೋಗಿದ್ದಾರೆ ಇವರೆಲ್ಲರೂ? ನಾನಿಲ್ವೇನೆ? ನಾವು ನಿನ್ನನ್ನೇನಾದ್ರೂ ನಂಬ್ಕೊಂಡು ಕೂತ್ಕೊಳಕ್ಕಾಗತ್ತಾ ಮಾಮ್? ಆದ್ರೂ ಲೆಕ್ಕ ಇಟ್ಕೊಂತಿದ್ದೀರಾ. ಕೊಬ್ಬು ಜಾಸ್ತಿ ಆಗಿದೆ ನಿನಗೆ. ಅಮೆರಿಕಾದಲ್ಲಿ ಅನ್ನ ತಿಂದ್ರೆ ಅಲ್ವಾ ಕರ್ಗಕ್ಕೆ? ಮಾಮ್, ನಿನ್ ಬೈಗುಣನೇ ನನಗೆ ಬ್ಲೆಸ್ಸಿಂಗ್ಸ್ ಮಾಮ್. ದುರಾ, ನೀನ್ ಒಂದ್ ನಿಮಿಷ ಇರು. ಹಾಸಿನಿ, ಹಾಸಿನಿ, ಎಲ್ಲಿದ್ಯಾ? ಬರ್ತಾ ಇದ್ದೀನಿ ಅತ್ತೆ. ನಾನು ಅಪ್ಲೋಡ್ ಮಾಡಿದ ವಿಡಿಯೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಏನ್ ಹಾಕಿದ್ದೆ? ಬಾಳೆಕಾಯಿ ಸಿಪ್ಪೆ ತೊಕ್ಕು ಅತ್ತೆ. ವಾಟ್? ಬಾಳೆಕಾಯಿ ಸಿಪ್ಪೆಯಿಂದ ತೊಕ್ಕ? ಹಾಗ್ಯಾಕಂತೀರ ದುರ್ದು ಆಂಟಿ? ನಿಂಬೆ ತೊಕ್ಕು, ಮಾವಿನ ತೊಕ್ಕು, ಹುಣಸೆ ತೊಕ್ಕು, ಟೊಮ್ಯಾಟೊ ತೊಕ್ಕು, ಇಷ್ಟು ತೊಕ್ಕಿರ್ಬೇಕಾದ್ರೆ ಯಾಕಾಗಲ್ಲ? ಬಾಳೆಕಾಯಿ ಸಿಪ್ಪೆಲಿ ಯಾಕೆ ತೊಕ್ಕು ಮಾಡ್ಬಾರ್ದು ಹೇಳಿ? ಆನೆಗಳು ಹಣ್ಣಿನ ಜೊತೆ ಸಿಪ್ಪೆನು ತಿನ್ನೋದ್ರಿಂದಾನೇ ಅಷ್ಟು ಶಕ್ತಿಶಾಲಿಯಾಗಿರ್ತಾವೆ ಅಂತ ಕ್ಯಾಪ್ಷನ್ ಕೂಡ ಹಾಕಿದ್ದೀನಿ. ತುಂಬಾ ಲೈಕ್ಸ್ ಬಂದಿದೆ. ಹೇ ಹಾಸ್, ನೀನಿನ್ನೂ ಅಡ್ಗೆ ಮಾಡೋದನ್ನ ಬಿಟ್ಟಿಲ್ವಾ? ಅವಳನ್ ಕೇಳ್ಬಿಡ ದುರಂಧರ, ತಲೆ ತಿಂತಾಳೆ. ಅತ್ತೆ, ಏಯ್, ಮನೇಲಿ ನೀನು ಅತ್ತೆ ಬಿಟ್ರೆ ಯಾರು ಕಾಣಿಸ್ತಿಲ್ಲ. ಎಲ್ಲಿ ಹೋದ್ರು? ಮುಳ್ಮಿನ್ ಜಾಸ್ಮಿನ್ ತನ್ನ ರೂಮಲ್ಲಿದ್ದಾಳೆ.
ಅವ್ರ ಅಣ್ಣ ಕೂಡ ಅಲ್ಲೇ ಎಲ್ಲಾದ್ರೂ ಬಿದ್ದಿರ್ತಾನೆ. ಪರಶುರಾಮ್ ಮಾವ ಸೀಬೆ ಹಣ್ಣಿನ ಎಲೆ ತಿನ್ನಕ್ ಹೋಗಿದ್ದಾರೆ. ಅದೇನೇ ಆಗಾಗ ದಮ್ ಹೊಡಿತಾರೆ ಅಜ್ಜಿ. ಆ ಅವಿವೇಕಿಗೆ ಈ ಅಭ್ಯಾಸ ಬೇರೆ. ಹಾ, ಅವಾಗವಾಗ. ಆದ್ರೆ ಮಾವ ಮತ್ತೆ ನಮ್ಮನೆಯವರು ಆಫೀಸ್ ಕೆಲ್ಸ ಅಂತ ಬೇಗ ಹೋಗ್ಬಿಟ್ರು. ಇನ್ನು ವಿಶಾಲ್, ವಿಕ್ರಾಂತ್ ಮತ್ತೆ ನಮ್ ನೈನಿ ಇವರೆಲ್ಲ ಎಲ್ಲಿ ಹೋಗಿದಾರೋ ನನಗ್ ಗೊತ್ತಿಲ್ಲ. ಅವ್ರು ಕೂಡ ಹೊರಗಡೆ ಹೋದ್ರಾ? ಹಾ ಹೌದು ಅನ್ಕೋತೀನಿ, ನಾನು ನೋಡ್ಲಿಲ್ಲ. ಮದ್ವೆ ಇಟ್ಕೊಂಡು ಹಾಗೆ ಹೇಗೆ ಹೋಗ್ತಾರೆ ಅತ್ತಿಗೆ? ಮನೆ ಕೆಲಸದವ್ರ ಜೊತೆ ಹೊರಗಡೆ ತಿರುಗ್ತಿದ್ದಾರೆ ಅಂದ್ರೆ ಮರ್ಯಾದೆ ತೆಗೆಯೋ ವಿಷಯ ಅಲ್ವಾ ಇದು? ಏಯ್, ತಮಾಷೆಗೂ ಹಾಗೆ ಹೇಳ್ಬೇಡ್ವೆ, ಅದು ಒಳ್ಳೇದಲ್ಲ. ಎಲ್ಲೇ ಇದ್ರು ವಿಶಾಲ್ ನೈನಿ ಒಟ್ಟಿಗೆ ಇರ್ತಾರೆ. ಮಾಮ್, ಊಟಿಗೋ ಗೋವಾಗೋ ಹೋಗಿ ನಾವಲ್ಲಿ ಒಟ್ಟಿಗೆ ಇರ್ತೀವಿ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ ಮಾಮ್? ವಿಶಾಲ್, ವಿಕ್ರಾಂತ್ ಇಬ್ರು ಫೋನು ಕನೆಕ್ಟ್ ಆಗ್ತಿಲ್ಲ. ನೈನಿ ಕೂಡ ಆ ದಾರಿಯಲ್ಲಿ ಹೋಗಿದ್ರೆ ಕನೆಕ್ಟ್ ಆಗಿರ್ಬೋದೇನೋ, ಯಾರೋ ಗೊತ್ತು. ಅತ್ಗೆ, ಇನ್ನು ವೇಟ್ ಮಾಡಕ್ ನನ್ನ ಕೈಯಲ್ಲಾಗಲ್ಲ. ನಿಮ್ಮ ಪೊಲೀಸ್ ಅಣ್ಣ ಎಲ್ಲಿ ಹೋದ್ರೋ ಏನೋ. ಇನ್ ಸ್ವಲ್ಪ ಹೊತ್ತು ಕಾದ್ ನೋಡೋಣವಾ? ಬೇಡ ಅತ್ಗೆ, ನಾನು 2 ದಿನ ಕಾಣಿಸ್ಕೊಂಡಿಲ್ಲ ಅಂದ್ರೂ ಮನೆಯವ್ರು ಏನು ಅನ್ಕೊಳ್ಳೋದಿಲ್ಲ. ಆದ್ರೆ ನೀವು 5 ಮಿನಿಟ್ಸ್ ಕಾಣಿಸಿಲ್ಲ ಅಂದ್ರೆ ನೈನಿಯಲ್ಲಿ ಅಂತ ದುರ್ಬಿನ್ ಹಾಕೊಂಡು ಎಲ್ಲ ಕಡೆ ಹುಡುಕ್ತಾರೆ. ಪ್ಲೀಸ್ ಅತ್ಗೆ, ಬನ್ನಿ ಹೋಗೋಣ. ಸರಿ, ಹಾಗಿದ್ರೆ ಬ್ರೋ, ಅದಕ್ಕೆ ನೀವು ಬ್ರೋ ಕಾರಲ್ಲಿ ಬರ್ತೀರಾ? ಹಾಂ, ನಾನು ನನ್ನ ಕಾರಲ್ಲಿ. ನಿಂತ್ಕೋ. ಇಬ್ರು ಒಟ್ಟಿಗೆ ಬಂದ್ರಿ. ನಾನು ಕ್ವಶನ್ ಮಾಡಿದ್ರೆ ಆನ್ಸರ್ನ ಇಬ್ರು ಕೊಡಬೇಕು. ಅಂದರೆ ಬ್ರೋ, ಅದು ವಿಕ್ರಾಂತ್, ನಾನಿನ್ನ ಕ್ವಶನೇ ಕೇಳಲಿಲ್ಲ. ವೈಟ್. ನೈನಿ, ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋಗ್ತಾರೆ. ಪ್ರಾಣಕ್ಕೆ ಅಪಾಯ ಬಂದರೆ ಪೊಲೀಸ್ ಹತ್ರ ಹೋಗ್ತಾರೆ. ಈಗ ಬರ್ತಿರೋ ಅಪಾಯ ಏನು? ಯಾರಿಗೆ ಯಾವ ಅಪಾಯ ಬರುತ್ತೆ ಅಂತ ಈಗ ನೀನು ಇಲ್ಲಿಗೆ ಬಂದಿದ್ಯಾ? ವಿಶಾಲಾಕ್ಷಮ್ಮ ತಾಯಿ, ಈಗ ಏನಂತ ಹೇಳಿ? ಯಜಮಾನ್ರೆ, ನಿಮ್ಗೆ ಜಾಸ್ಮಿನಿಂದ ಅಪಾಯ ಇದೆ ಅಂತ ಹೇಳಿದ್ರೆ ಹೇಗ್ ಬರುತ್ತೆ ಅಂತ ಮತ್ತೆ ಸಾಬೀತುಪಡಿಸು ಅಂತ ಹೇಳ್ತೀರಾ? ಈಗ ನಾನೇನು ಹೇಳಲ್ಲ. ಹಾ, ನೀನೇನೇ ಕೇಳ್ತಿರೋದು, ಹೇಳು. ಆನ್ಸರ್ ಮೀ. ಯಜಮಾನ್ರೆ, ಪೊಲೀಸ್ ಅಣ್ಣ ಹೇಗಿದಾರೋ ಏನೋ ನೋಡ್ಕೊಂಡು ಹೋಗಕ್ಕೆ. ನೈನಿ, ಜಸ್ಟ್ ಸ್ಟಾಪ್ ಇಟ್. ನಿಜ ಯಾವಾಗ ಮುಚ್ಚಿಡ್ಬೇಕು ಗೊತ್ತಾ? ಒಂದು ವೇಳೆ ನಿಜ ಹೇಳೋದ್ರಿಂದ ತೊಂದರೆ ಆಗೋ ಹಾಗಿದ್ರೆ ನಮ್ಮಿಂದಾಗಿ ಇನ್ನೊಬ್ರು ತೊಂದರೆ ಅನುಭವಿಸ್ಬಾರ್ದು ಅನ್ನೋ ಟೈಮಲ್ಲಿ ಮಾತ್ರ ನಾವು ಸುಳ್ಳು ಹೇಳ್ಬೋದು. ಆದರೆ ಏನು ಹೇಳಬೇಕು ಅಂತ ಗೊತ್ತಾಗದೆ ತಪ್ಪಿಸ್ಕೊಳ್ಳೋದಕ್ಕೆ ಬಾಯಿಗೆ ಬಂದಿದ್ದನ್ನು ಹೇಳಬಾರ್ದು. ಸುಧಾಕ ಬರೆದಿರೋ ಚೀಟಿನ ಜಾಸ್ಮಿನ್ ಕದ್ದಿದ್ದಾಳೆ ಯಜಮಾನ್ರೆ. ಅದಿದ್ರೆ ನಿಮಗೆ ಸಾಕ್ಷಿ ಅಂತ ತೋರಿಸ್ತಿದ್ದೆ. ಈಗ ನಾನು ಏನು ಹೇಳಿದ್ರು ನಂಬಲ್ವೇ? ಓಕೆ, ನೀನು ಹೇಳಕ್ಕಾಗ್ದಿದ್ರೆ ನೀನಾದರೂ ಹೇಳು ವಿಕ್ರಾಂತ್. ಆನ್ಸರ್ ಮೀ. ನನಗೇನು ಗೊತ್ತಿಲ್ಲ ಬ್ರೋ, ಅದಕ್ಕೆ ಕರೆದ್ರು ಸಹಾಯ ಮಾಡೋಣ ಅಂತ ಬಂದೆ. ಲಕ್ಷ್ಮಣ ಸೀತೆನ ಕಾಡಲ್ಲಿ ಬಿಟ್ಟು ಬರೋದಕ್ಕೆ ಹೋಗಿದ್ರು.
ನೀನ್ ನೋಡಿದ್ರೆ ನೈನಿನ ಪೊಲೀಸರ ಮನೆ ಕರ್ಕೊಂಡು ಬಂದಿದ್ಯಾ? ಕೇಳಿದ್ರೆ ಏನೂ ಗೊತ್ತಿಲ್ಲ ಅಂತ್ಯ. ನೀನು ನೈನಿ ಹಾಗೆ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದ್ಯಾ? ಬಿಟ್ಬಿಡಿ ಯಜಮಾನ್ರೆ. ಚಿಕ್ಕ ಯಜಮಾನ್ರಿಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ. ನಾನೇ ನನ್ನ ಇಲ್ಲಿ ಕರ್ಕೊಂಡು ಬನ್ನಿ ಅಂದಿದ್ದಕ್ಕೆ ಜೊತೆಲಿ ಬಂದರು. ಆಲ್ ರೈಟ್. ಹಾಗಾದ್ರೆ ನೀನೇ ಹೇಳು, ಮನೇಲಿರ್ಬೇಕಾದ ಫ್ಲಾಸ್ನ ಆಚೆ ಬಿಸಾಕ್ತೀನಿ ಅಂತ ಹೇಳಿ ಇಲ್ಲಿಗೆ ಯಾಕೆ ತಗೊಂಡು ಬಂದಿದ್ದು? ಈ ಮನೇಲಿ ಫೋಟೋ ಫ್ರೇಮ್ ಹೊಡೆದೋಯ್ತು ಅಂತ ಅವತ್ತು ನೀನು ಯಾಕೆ ತಲೆ ತಿರುಗಿ ಬಿದ್ದೆ? ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವ್ರ ಹತ್ರ ಮತ್ತೆ ಅದು ಏನು ಕಂಪ್ಲೇಂಟ್ ಕೊಡೋದಕ್ಕೆ ಬಂದೆ? ನೈನಿ ಇಷ್ಟಕ್ಕೂ ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಹಾ, ಜಸ್ಟ್ ಟೆಲ್ ಮಿ ವಾಟ್ ಇಸ್ ದ ರೀಸನ್. ಜಸ್ಟ್ ಟೆಲ್ ಮಿ. ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಒಳ್ಳೇದು ಮಾಡೋದೇ ನನ್ನ ಉದ್ದೇಶ ಯಜಮಾನ್ರೆ. ಇಷ್ಟು ಬಿಟ್ಟು ದಯವಿಟ್ಟು ನಾನು ಇನ್ನೇನು ಕೇಳಬೇಡಿ. ನಿಮ್ಮ ಕೈ ಮುಗಿತೀನಿ. ಮದುವೆ ಮಾಡಬೇಕು ಅಂತ್ಯ. ನಡೆಯೋದಕ್ಕೂ ಮೊದಲೇ ಅದೇನೇನೋ ಪ್ರಯತ್ನಗಳನ್ನು ಮಾಡ್ತಿದ್ಯಾ. ಕೇಳಿದ್ರೆ ಏನೂ ಹೇಳಲ್ಲ. ಓಕೆ, ನೀನೇನು ಅನ್ಕೋತಿದ್ಯೋ ಅದನ್ನೇ ಮಾಡು. ಈ ಮದುವೆ ಅದೇನು ಉತ್ತರ ಕೊಡುತ್ತೆ ಅಂತ ನಾನು ನೋಡ್ತೀನಿ. ನೈನಿ, ನಡಿ. ಹೋ, ಅಲ್ಲೋಡಿ, ಲಕ್ಷ್ಮಣ ಬಂದ. ಅಪ್ಪ ಲಕ್ಷ್ಮಣ, ರಾಮ ಸೀತೆ ಎಲ್ಲಿ? ಬರ್ತಿದಾರ ಅದ್ಕೆ, ನೀವೇ ನೋಡಿ. ಎಲ್ಲಿಗೆ ಹೋಗಿದ್ದೆ ಕಂದ? ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ ನೈನಿ ಮನೇಲಿರದೆ ಆಚೆ ಏನು ಮಾಡ್ತಿದ್ದಾಳೆ ಅಂತ ನಾನೇ ಹೋಗಿ ಕರ್ಕೊಂಡು ಬಂದೆ. ಹೊರಗಡೆ ಅಂದರೆ ಎಲ್ಲಿಗೆ ಹೋಗಿದ್ರಿ ವಿಶಾಲ್? ಎಲ್ಲಿಗೋ ಹೋಗ್ಬೇಕಂತ ಹೋಗಿ ಆಮೇಲೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗದೆ ಇವ್ರು ಇರೋ ಜಾಗಕ್ಕೆ ಹೋಗಿದ್ದೆ. ಖಂಡಿತ ಅವಳು ಸುಧಾ ಮನೆ ಹತ್ರನೇ ಹೋಗಿರ್ತಾಳೆ. ಅಲ್ಲಿ ಏನ್ ನಡೀತೋ ಏನೋ, ಈ ನೈನಿ ಬಾಯಿ ಬಿಡೋ ತನಕ ಗೊತ್ತಾಗಲ್ಲ. ಏಯ್, ಮನೇಲಿ ಇಲ್ದ ಹಾಗೆ ಹೊರಗಡೆ ಎಲ್ಲಿ ಹೋಗಿದ್ದೆ? ಅಲ್ಲ, ನಿಂಗೆ ಈ ಊರಲ್ಲಿ ಮನೆಯವ್ರು ಬಿಟ್ಟು ಬೇರೆ ಯಾರೂ ಗೊತ್ತಿಲ್ಲ. ಯಾಕೆ ಹೋಗಿದ್ದೆ? ಹೇ, ಏನು ಮಾತಾಡದೆ ಜಾಸ್ಮಿನ್ ಮುಖ ಯಾಕೆ ನೋಡ್ತಾ ಇದ್ಯಾ? ಅವಳ ಮುಖ ಇಷ್ಟ ಆಗ್ಲಿಲ್ವೇನೋ? ಜಶ್ವಂತ, ಇವಾಗ ನಿನ್ನ ನೋಡ್ತಿದ್ದಾಳೆ. ನೀವು ಅಣ್ಣ ತಂಗಿ ಇಬ್ರು ನೈನಿಗೇನಾದ್ರೂ ಕೆಲಸ ಹೇಳಿದ್ರಾ? ನೋ ನೋ ನೋ, ನಥಿಂಗ್.
ಅಂದ್ರೆ ಸಮಥಿಂಗ್ ಏನೋ ಇದೆ ಅಂತ ಅಲ್ವಾ? ಏಯ್, ಸಮಥಿಂಗೂ ಇಲ್ಲ, ನಥಿಂಗೂ ಇಲ್ಲ. ಮನೇಲೇ ಬೇಕಾದಷ್ಟು ಕೆಲಸ ಇದೆ. ಹೊರಗೆ ಹೋಗಿ ಕೆಲಸ ಮಾಡೋಂಥದ್ದೇನಿದೆ? ಆದ್ರೂ ಸರಿ, ಮದುವೆ ಆಗೋ ತನಕ ಯಾರೂ ಎಲ್ಲಿಗೂ ಹೋಗಬೇಡಿ. ಎಸ್, ಹೋದ್ರೆ ಗೀದ್ರೆ ಡೈರೆಕ್ಟ್ ಮ್ಯಾರೇಜ್ ಫಂಕ್ಷನ್ ಹಾಲ್ಗೆ ಹೋಗ್ಬೇಕು. ಓಕೆ ನೈನಿ, ನೀನು ಅರ್ಶಿಣದ ಬೇರ್ನ ಪುಡಿ ಮಾಡ್ಕೊಂಡು ತೊಗೊಂಡ್ ಬಾ. ಮದುವೆ ಆಗೋ ವಧುವರರಿಗೆ ಹಚ್ಚಿ ಶುಭ ಕಾರ್ಯ ಶುರು ಮಾಡಬೇಕು. ಬೇಗ ತಗೊಂಡ್ ಬಾ. ಆಯ್ತು ದೊಡ್ಡಮ್ಮೋರೆ. ಬ್ರೋ, ನೀವು ಫ್ರೆಶ್ ಅಪ್ ಆಗಿ. ಏನೋ ನಡೆದಿದೆ, ಏನು ಅಂತ ಕಂಡು ಹಿಡಿತೀನಿ.